ಮಾಮೂಲಿ ಊಟ ಹಾಕಿರೋದು ಇವತ್ತು. ಮುಂದೆ ಬಂತು ದಿವಸದಿಂದ ಹಿಂಗೆ ಭಾಳ ಪ್ರತಿಭೆ. ಇಲ್ಲಿ ಇಂಟರ್ನೆಟ್ ಆಕ್ಸೆಸ್ ಮಾಡ್ತಾ ಕೂತು ನಿಂತ್ಕೊಂಡಿದ್ದೀನಲ್ಲ ವೈಫೈ, ಸೊ ಅದಕ್ಕೋಸ್ಕರ ಕಸ ಗುಡಿಸ್ತಾ ಇರೋದು, ಧೂಳು ಎಳ್ಸೋದಕ್ಕೋಸ್ಕರ. ಕಸ ಗುಡಿಸೋ ಮಕ್ಕಗಳೆಲ್ಲ ಅವು. ಸೊ ಇಲ್ಲಿ ಕಸ ಗುಡಿಸ್ತಾ ಇರೋದು ಸಮರ್ಥ ಸಿದ್ದು ಕಡೆಯವರಲ್ಲ, ಸಾರಿ ಒರಿಜಿನಲ್ ಅವರೇ, ಸಮರ್ಥ ಸಿದ್ದುನೇ. ಇಲ್ಲಿ ಹೋಗ್ತಾ ಇರೋದು ಷಣ್ಮುಗ ಮಾರಮ್ಮ ಲ್ಯಾಂಗ್ವೇಜ್ ಗಾಡಿ. ಆನ್ಲೈನಲ್ಲಿ ಈಗ ಜಸ್ಟ್ ಒಂದು 15 ಮಿನಿಟ್ಸ್ ಹಿಂದ್ಗಡೆ ದುಡ್ಡು ಕೇಳಿ ಊಟಕ್ಕೆ ಹಣ ಕೇಳ್ಕೊಂಡು SMS ಕಳಿಸಿದ್ದೆ. ಸೊ ಊಟಕ್ಕೆ ದುಡ್ಡು ಕೊಟ್ಟರೆ ಊಟ ಮಾಡ್ತೀನಿ ಅಂತ. ಸೊ ಕಳಿಸಿಲ್ಲ. ಯಾರ್ದೋ ಸ್ಟ್ರಾಟಜಿ ಅಷ್ಟೇ ಗುರು, ನೇರವಾಗಿ ಬಂದು ದುಡ್ಡು ಕೇಳಲಿ ಅಂತ. ನೇರವಾಗಿ ದುಡ್ಡು ಕೇಳೋಕ್ಕೆ ಹೋದರೆ ಅವಮಾನ ಮಾಡ್ಬೋದಲ್ಲ, ಆ ಥರ ಸ್ಟ್ರಾಟಜೀಸ್ ಅವ್ರದ್ದು. ಎಲ್ಲಿ ಓಡೋಯ್ತಾರೆ. ಪ್ರಾಬ್ಲಮ್ ಇರೋದು ಅವ್ರ ಜೊತೆ ಅಲ್ಲ, ಪೊಲೀಸವ್ರದ್ದು. ಎಲ್ಲರಿಗಿಂತ ದೊಡ್ಡ ಕಳ್ಳರ ಪೊಲೀಸವರು. ಯಾಕೆಂದರೆ ಅವ್ರಿಗೂ ಕ್ರಮ ಜರುಗಿಸಿದರೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿರಲಿಲ್ಲ. ಅವ್ರು ಕ್ರಮ ಜರುಗಿಸದೇ ಇರೋದ್ರಿಂದನೇ ಇಷ್ಟೆಲ್ಲ ಸಮಸ್ಯೆಗಳಾಗ್ತದೆ. ಎಷ್ಟು ಚೆಂದ ಕಸ ಗುಡಿಸ್ತಾವೆ ನಾವು ಧೂಳು ಎಳ್ಸೋಕ್ಕೋಸ್ಕರ. ತೆಲಂಗಾಣ ಸ್ಟೇಟ್ ಗಾಡಿ ಹೋಗ್ತಾ ಇರೋದು ಹ್ಯಾಂಡೈ ಕ್ರಿಟಾ ಇರಬೇಕದು. ಕ್ರಿಟಾ ವೆನು ಎರಡರಲ್ಲಿ ಯಾವುದೋ ಒಂದು, ಎರಡು ಒಂದೇ ಥರ ಇರ್ತವೆ ಗಾಡಿಗಳು. ಅದು 128 ಫೇಸ್ ಲಿಫ್ಟ್ ಬೇರೆ ಬಿಟ್ಟಿದ್ದಾರೆ. ಐಡೆಂಟಿಫೈ ಮಾಡೋದು ಕಷ್ಟ ಬೇಗ. ಅವು ಟೋಟಲ್ ಯಾವುದೋ ಒಂದು ಹ್ಯಾಂಡೈ ಕಾರು ಹೋಯ್ತಲ್ಲ, ಆ ಕಾರು ತೆಲಂಗಾಣ ಸ್ಟೇಟ್ದು. ಅಂದರೆ ಇವರು ಡಿವಿಷನ್ ಹೆಂಗೆ ತಗೊಂಬಿಡಿ, ನನ್ನ ಫ್ರೀಡಮ್ ಸಿಗೋ ಅಂದರೆ ಮುಂದಿನ ಹಂತದಲ್ಲಿ ಹೇಗೆ ಡಿವಿಷನ್ ತೊಗೊಳ್ತೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂಥ ಡಿವಿಷನಲ್ಲೆಲ್ಲ ಇಬ್ಬರು ಸೇರಿಸ್ಕೊಂಡು ಗುಮ್ತಾ ಇರೋದು ಹಿಡಿದು. ಒಬ್ಬ ಸಾಲು ಅಂತ ಇಬ್ಬರು. ಎಲ್ಲ ಇವೆಲ್ಲ ಅವ್ರ ಮಂಡ್ರಿಗೆ ಊಟ ಹಾಕೋಕ್ಕಾಗುತ್ತಲ್ಲ. ರೋಡ್ನ ಅರ್ಧಂಬರ್ಧ ಬ್ಲಾಕ್ ಮಾಡ್ಕೊಂಡಿರೋದು. ರೋಡ್ ಅಂದರೆ ಗೇಟನ್ನು ಗೇಟಲ್ಲಿ ನಿಂತ್ಕೊಂಡಿದ್ದು ಓಡ್ ಬಂದು ನೋಟಿಸ್ ಮಾಡಿದ್ರೆ ಲೈವಲ್ಲಿ ಅಂದ್ಕೊಳ್ತೀನಿ. ನೀವು ನೋಟಿಸ್ ಮಾಡಿದ್ರಿಕ್ಕಿಲ್ಲ, ಹೇಳಿದ್ಮೇಲೆ ಬೇಕಾದ್ರೆ ವೀಡಿಯೋ ರಿವೈಂಡ್ ಮಾಡಿ ನೋಡಿರ್ತೀರ. ಕರೆಕ್ಟಾಗಿ ಗೇಟ್ ಹತ್ರ ಬಂದು ನಿಂತ್ಕೋತಾನೆ ನಾವು. ನಾನು ಬರ್ತೀನಿ ಅಲ್ಲ, ನಾವು ಗೇಟ್ ಬರ್ತಿದ್ದಂಗೆ ಗುರುಗಳು ನೋಡ್ಬಂದು ಗೇಟ್ ಹತ್ರ ನಿಂತ್ಕೋತಾನೆ. ಅದೇ ತೆಲಂಗಾಣ ಸ್ಟೇಟ್ದು ಕಾರ್ ಹೋಯ್ತು ಅಂತ ಹೇಳಿದ್ನಲ್ಲ ಪ್ರೀವಿಯಸ್ ಶಾರ್ಟಲ್ಲಿ, ಅದಕ್ಕೂ ರಿಲೇಟೆಡ್. ಅಂದರೆ 50% ಹೆಂಗೆ ಕವರ್ ಮಾಡ್ಕೋತೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಿರೋದವರು. ಹೆವಿ 7901 ಗಾಡಿ ಇಲ್ಲಿ ರೈಟ್ ಸೈಡಿಂದ ಬಂದಿದ್ದು. ಇಲ್ಲಿಂದ ಬಂದಿದ್ದು ಚೆಕ್ ಅಂತ ಬಂದಿದ್ದು ಒಂದೇ ಸಮ. ಅವನು ರಾಂಗ್ ಬೈನಲ್ಲಿ ಹೋಗಿದ್ದು. ಅವ್ನು ನಮ್ಮ ಎಲ್ಲ ಯಾವಾಗಲಾರು ಹೋಗಲಿ ಆರ್ಗನೈಸ್ಡ್ ಇಲ್ಲ. ಅವನು ಆರ್ಗನೈಸ್ಡ್. ಕಾಯ್ಕೊಂಡಿರ್ತಾರೆ ಏನಾದರೂ ಕಿರಿಕಿರಿ ಮಾಡೋಕ್ಕೆ ಅಂತ ಜನಗಳು. ಇಲ್ಲಿಗೂ ಬಂದ ಏನೋ ಶಾಪಿಂಗ್ ಮಾಡ್ತೀನಿ ಅಂತ ಗೆಸ್ ಮಾಡ್ಕೊಂಡು ಬಂದಿರೋದು ಇಲ್ಲಿಗೆ ಮುಂಚೆನೇ. ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡ್ತೀನಿ. ಬಿಸ್ಕೆಟ್ ತೊಗೊಳ್ಳೋ ಪ್ಲ್ಯಾನ್ ಇತ್ತು ನನಗೆ. ಅದಕ್ಕೆ ಮುಂಚೆನೇ ಬಂದು ತಗೊಂಡಿರೋದು. ನನಗಿಂತ ಮುಂಚೆ ಪ್ರಥಮ ಓಕೆ. ಚಪಾತಿಗಳು ನೋಡ್ಬೋದು ಇದ್ಕೊಂಡು ತಿನ್ನು ಅಂತ. ಬೆಳಗ್ಗೆಯಿಂದ 2ನೇ ಸರಿ ನೋಡ್ತಾ ಇರೋದು ಚಪಾತಿ. ಇದು ಏನು ಹೇಳೋದು, ಚಪಾತಿ ನೋಡ್ಕೊಂಡು ಏನೋ ಮರ್ತೇ ಹೋಗ್ಬಿಟ್ಟು. ದುರ್ಗಾ ಪರಮ ಮೊದಲು
ಆ್ಯಕ್ಚುಲಿ ಇದು ದೇವಸ್ಥಾನದದು ಜಾಗ. ಅಲ್ಲಿ ಕೈಕಾಲು ಮುಖ ಯಾರೂ ತೊಳೆಯಾಗಿಲ್ಲ, ಬರೀ ನೀರು ಕುಡಿಯೋದಕ್ಕೆ ಮಾತ್ರ ಬೆಳೆಸ್ಬೇಕು ಅಂತ ಬೋರ್ಡ್ ಹಾಕಿದ್ದಾರೆ. ಅದಕ್ಕೆ ಅವನು ಬೇಕಂತ ನನ್ನ ಮುಂದೆ ಬಂದು ಕೈಕಾಲು ಮುಖ ತೊಳಿತಾರೆ. ದೇವಸ್ಥಾನ ಅಲ್ವಾ, ಅದಕ್ಕೆ ಮುಸ್ಲಿಮ್ ಮುಂದೆ ಮಾಡ್ತಾ ಇರೋದು. ನಾನು ಬರೀ ನೀರು ಹಿಡ್ಕೊಂಡೆ, ಅವ್ನು ಕೈಕಾಲು ಮುಖ ತೊಳಿತಾ ಇರೋದು ಉಲ್ಟಾ, ಮುಂದೆ ಮಾಡ್ತಾ ಇರೋದು ಉಲ್ಟಾ ಮಾಡ್ತಾ ಇರೋದು. ಬಾಳೆಹಣ್ಣು ಸೀತಾ ಕೂತಿರೋದು ಮುಸ್ಲಿಮು. K09C8511 ಗಾಡಿ ಅದು. ಮುಸ್ಲಿಮ್ ಅವನು ಆಟೋದಲ್ಲಿರೋದು, ಬಾಳೆಹಣ್ಣು ಸೀತಾ ಕೂತ್ಕೊಂಡಿರೋದು. ಆ ನೆಲ್ಲಿ ಹತ್ರ ಇಲ್ಲೇ ಇನ್ಸಿಡೆಂಟ್ ನಡೆದಿದ್ದು. ನೆಲ್ಲಿ ಹತ್ರ ನೀರು ಆ್ಯಕ್ಚುಲಿ ಅದನ್ನು ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕ್ಕೊಂಡಿದ್ದೀನಿ. ಈಗ ಅವ್ರು ಮಾತಾಡ್ತಿದ್ರು ಕೂಡ ನನ್ನ ಕಿವಿಗೆ ಕೇಳಿಸಲ್ಲ. ಮಾತಾಡ್ತಾ ಇದ್ದಾರೆ, ಕೇಳಿಸ್ತಾ ಇದೆ. ಇವರು ಅದೇ ಮಾಮೂಲಿ ಸುತ್ತಮುತ್ತ ಓಡಾಡ್ತಿರ್ತಾರಲ್ಲ ಪಾರ್ಕ್ ಫೀಲ್ಡರ್ಗಳು, ಇವ್ರುಗಳ ಪಕ್ಕದ ಬೆಂಚಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಮಲಗೋದಕ್ಕೆ ರೆಡಿ ಆಗಿದ್ದೀನಿ. ಸೊ ಈಗ ಪಕ್ಕದಾಗ ಕೂತ್ಕೊಂಡು ಮಾತಾಡ್ತಿರೋದು. ಆ ಕಡೆ ಕೂತ್ಕೊಂಡಿದ್ರು, ಇವಾಗ ಎದ್ದು ಬಂದು ಈ ಕಡೆ ಕೂತ್ಕೊಂಡಿದ್ದು. ಆ ಕಡೆ ಎಂಡಿಂಗಲ್ಲಿದ್ದರು, ಈ ಕಡೆ ಬಂದು ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು. ಇನ್ನೊಂದು ನೋಟಿಸ್ 2 ದಿವಸದಿಂದ ಆಗ್ತಿರೋದೇನೆಂದರೆ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ. ಅಂದರೆ ಇದೆಯಲ್ಲ, ಅದು ಕಿವಿ ಇದೆಯಲ್ಲ, ಕಿವಿ ಸುತ್ತ ಎಲ್ಲೋ ಚರ್ಮ ಎಡ್ದೋಗಿದೆ ಅಥವಾ ಏನೋ ಗುಳ್ಳೆ ಏನೋ ಬಂದಿರೋಂಗಿದೆ. ನನ್ನ ಕಂಡಿಲ್ಲ ಒಟ್ಟಲ್ಲಿ. ಬೇಬಿ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಎಲ್ಲ ಧೂಳಿಗೆಲ್ಲ ಕೂತ್ಕೊಳ್ತಿದೆ, ಅಥವಾ ಊಟದಲ್ಲಿ ಏನಾರು ಹಾಕ್ಕೊಟ್ಟು ಕೆಮಿಕಲ್ ಡ್ರಗ್ಸ್ ಹಾಕ್ಕೊಟ್ಟು ಆ ಥರ ಮಾಡಿರ್ಬೋದು. ಅಥವಾ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಎಲ್ಲ ನನ್ನ ಕೈಯೆಲ್ಲ ಹೊರಗಡೆ ಔಟ್ಡೋರೆಲ್ಲ ಯಾವಾಗಲೂ ಇರ್ತೀನಲ್ವ, ಕೈಯೆಲ್ಲ ಧೂಳಾಗಿರುತ್ತೆ. ಸೊ ಧೂಳನ್ನು ಮುಟ್ತಾ ಇರ್ತೀನಿ, ಅವಾಗ ಕೊಳೆ ಆಗಿದೆ. ಸೊ ಹೀಗಾಗಿ ಅದರಿಂದ ಏನಾದ್ರು ಸಮಸ್ಯೆ ಆಗಿರ್ಬೋದು. ಒಟ್ಟಲ್ಲಿ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ. ಉರಿಯುತ್ತೆ ಆ ಜಾಗ, ಊದ್ಕೊಂಡಿದೆ ಕೂಡ. ಬೇರೆ ಕೈಯಲ್ಲಿ ಹಾಕಿ ನೋಡೋದಲ್ಲ, ಊದ್ಕೊಂಡಿದೆ ಅದೆಲ್ಲ. ಈಗ ಮಕ್ಕಳು ಅಥವಾ ನಾವೇನಾದ್ರು ರೋಡಲ್ಲೆಲ್ಲರೂ ಬಿದ್ದೋಗ್ಬಿಟ್ರೆ ಅಥವಾ ಎಲ್ಲರೂ ತರ್ಚೋದ್ರೆ ಗಾಯ ಆಗುತ್ತಲ್ಲ, ಆ ಥರ ಆಗಿದೆ ಕಿವಿ ಹತ್ರ. ಕಿವಿ ಒಳಗೆ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕ್ಕೊಳಕ್ಕಾಗ್ತಾಯಿಲ್ಲ. ಆರಂಭ ಇಂತೆಲ್ಲ ಗುರು 11:30 ಆಯಿತು. ಪಾರ್ಕ್ ಒಳಗೆ ಬಂದಾಗ ಶುರು ಮಾಡಿದವರು ಇನ್ನೂ ಆಗೇ ಇಲ್ಲ, ಇನ್ನೂ ಮುಗಿಸೇ ಇಲ್ಲ. ಇವಾಗ ಊಟ ತೊಗೊಬಂದವ್ರೆ. ಇವಾಗ ಊಟ ತಗೊಂಬಿಟ್ಟು ಬಾಗುರು ಊಟ ಮಾಡಮ್ಮ, ಅಲ್ಲಿ ಕೂತ್ಕೊಳ್ಳಮ್ಮ, ಇಲ್ಲಿ ಕೂತ್ಕೊಳ್ಳಮ್ಮ, ಇಲ್ಲ ಬೆಳಕಲ್ಲಿ ಕೂತ್ಕೊಳ್ಳಮ್ಮ ಅಂತ ಡೀಪಾಗಿ ಡಿಸ್ಕಸ್ ಮಾಡ್ತಾವ್ರೆ. ಈಗ ನೀರು ತೊಗೊಂಬರೋಕ್ಕೆ ದೇವಸ್ಥಾನಕ್ಕೆ ಹೋದ ಅವನು ಆ ಕಡೆ ಲಾಸ್ಟಾಗಿ ಕೂತ್ಕೋತಿದ್ದರು, ಬಿಟ್ಬಿಟ್ಟು ಇಲ್ಲಿ ಪಕ್ಕದ ಬೆಂಚಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ತಾ ಇರೋದು. ಆ್ಯಕ್ಚುಲಿ 3 ಜನ ಗಲಾಟೆ ಮಾಡ್ತಿದ್ರು. ಒಬ್ಬ ಟಾಯ್ಲೆಟ್ಗೆ ಹೋದ, ಇನ್ನೊಬ್ಬ ನೀರು ತೊಗೊಬರೋಕೆ ಹೋದ, ಇನ್ನೊಬ್ಬ ಇಲ್ಲೇ ಕೂತಿದ್ದಾನೆ ಮುಸ್ಲಿಮ್. ಅದು ನನ್ನ ಎಚ್ಚರ ಮಾಡೋದು ಉದ್ದೇಶ ಬೇರೆ ಗುರು ಅವ್ರಿಗೆ. ಬಂದ್ಬಿಟ್ಟು ಕಡ್ಡಿ ಆಯಿತಾ, ಅಂದರೆ ಬೆಂಕಿ ಕಡ್ಡಿ ಆಯಿತಾ ಅಂತ ಎಚ್ಚರ ಮಾಡಿ ಅಳ್ಳಾಡಿಸ್ಬಿಟ್ಟು ಹೋಗ್ತಾನೆ, ಬೈದು ಕಳಿಸ್ದೆ. ಆದರೆ ಮನೆಗೆ ನಿದ್ದೆ ಮಾಡಿಗಿಟ್ಬಿಟ್ಟು ಅಂದ್ಬಿಟ್ಟು ಬಂದು ಎಚ್ಚರ ಮಾಡ್ಬಿಟ್ಟು ಆಗೋದು ಸೊಳ್ಳೆ ಮಕ್ಕಳು. ಅಲ್ಲೊಂದು 11:15 ಈ ಊಟ ತಂದು ಊಟ ಮಾಡ್ತಾ ಇರೋದು. ಸುಮಾರು ದಿವಸ ನಿಂತೋಗಿದ್ದು. ಸುಮಾರು ದಿವಸದಿಂದ ಮಧ್ಯರಾತ್ರಿ ಊಟ ಮಾಡೋದು ನಿಂತೋಗಿತ್ತು. ಈ ಸಾಬ್ರ ಬಂದ್ಮೇಲೆ ಪುನಃ ಶುರು ಆಯಿತು. ಎಲ್ಲಿ ಹೋಗ್ತಲ್ಲ, ಇಲ್ಲೇ ಬೆನ್ನಿಂದ ಬರ್ತಾವ್ರೆ. ಕತ್ಲೆ ಕಾಣಲ್ಲ.